ಸ್ವಾಮಿ ಕಾಪಾಡಪ್ಪ. ಇದ್ಯಾಕಪ್ಪ? 7 ಬಗ್ಗೆ ನಿನಗೆ ಗೊತ್ತಿಲ್ವೇನೆ? ಯಾವಾಗ್ಲೂ ಇದ್ದಿದ್ದೆ. ಒಂದಿನ ಪೆಟ್ರೋಲ್ ಇಲ್ಲ, ಒಂದಿನ ಗಾಡಿ ಪಂಚರು, ಎಲ್ಲ ಇದ್ರೆ ಸ್ಟಾರ್ಟೇ ಆಗಲ್ಲ. ಬನ್ನಿ, ಯಾ ಲೆಟ್ಸ್ ಗೋ. ಅಮ್ಮ 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 ಏನಾಯ್ತಮ್ಮ? ಅಮ್ಮ ಕೂತ್ಕೊಳ್ಳಿ. ಸುಸ್ತಾಗ್ತಿದೆಯಾ ಅಮ್ಮ? ಅಮ್ಮ ಕಣ್ಬಿಡಿ ಅಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ಮಾತಾಡಿ ಅಮ್ಮ. ತುಂಬಾ ಸುಸ್ತಾಗ್ತಿದ್ಯಮ್ಮ ಅಥವಾ ಏನಾದ್ರೂ ನೀರೇನಾದ್ರೂ ಬೇಕಮ್ಮ? ಅಯ್ಯಯ್ಯಯ್ಯಯ್ಯ, ಮುಟ್ಬಿಟ್ಟಿಯಾ ನೀನು? ಮಡಿಲಿದ್ದೀನಿ, ಮೈಲಿಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ನಿಂಗೆ? ಛೀ, ಪ್ರಾರಬ್ಧ. ಮುಚ್ಚ್ರಿ ಬಾಯ್ನ. ಇವರೆಲ್ಲಿ ಮೂರ್ಛೆ ಹೋಗಿದ್ದಾರೆ? ನೀವು ನೋಡಿದ್ರೆ ಮಡಿ ಮೈಲ್ಗೆ ಮುಟ್ಟು ಅಂತ ಬಡ್ಕೋತಾ ಇದ್ದೀರಾ. ಹೌದು, ನಿಮ್ಮ ಅಪ್ಪ ಅಮ್ಮ ಒಬ್ರಿಗೊಬ್ರು ಮುಟ್ಟದೇನೆ ನೀವು ಭೂಮಿಗೆ ಬಂದಿದ್ದೀರಾ? ಏನ್ ಮಾತಾಡ್ತಿದ್ಯಾ? ಅಲ್ಲ, ನೀವೇನ್ ಉದ್ಭವ ಮೂರ್ತಿನ? ನಾಚಿಕೆ ಆಗ್ಬೇಕು. ಛೇ, ಪ್ರಾರಬ್ಧ. ಅಮ್ಮ ಅಮ್ಮ ಈಗ ಹೇಗಿದ್ದೀರಾ? ನಂಗೆ ಏನಾಗಿತ್ತು? ಏನೂ ಆಗಿಲ್ಲ, ತಲೆ ತೆರೆದು ಬಿದ್ದಿದ್ರಿ ಅಷ್ಟೇ. ಬೆಳಗ್ಗೆ ತಿಂಡಿ ಮಾಡಿರ್ಲಿಲ್ವಾ? ಉಪವಾಸ. ಓ, ಡಯಟ್ ಕೇಸು. ಒಂದ್ ನಿಮಿಷ. ಬೇಡ, ಮೊದ್ಲು ದೇಹದ ದೇಗುಲನ್ ಚೆನ್ನಾಗಿಟ್ಕೋಬೇಕು, ಆಮೇಲೆ ದೇವರ ದೇಗುಲಕ್ ಬಂದ್ರಾಯ್ತಪ್ಪ. ತಿನ್ನಿ. ಇನ್ನೊಂದು ಬೇಡ. ಸರಿ, ನಿಧಾನ ತಗೊಳ್ಳಿ. ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗ್ ಬಂದು ನಿಮ್ಮನ್ ಕಾಪಾಡ್ದವ್ರು ಇವರೇ ನಿಮ್ ಪಾಲಿನ ದೇವ್ರು. ಸರಿಮಾ, ಬನ್ನಿ, ನಿಮ್ಮನ್ ಮನೆಗ್ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡ ಬೇಡ, ನಿನಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿಮಾ, ಬನ್ನಿ. ಆಟೋ ಬರ್ತೀರಾ? ಎಲ್ಲಿಗೆ? ಇವ್ರ ಮನೆಗೆ. ನಾನ್ ಬರಲ್ಲ. ನಿಮ್ ಮನೆಗ್ ಬರ್ತೀವಿ, ಕರ್ಕೊಂಡು ಹೋಗ್ತೀರಾ? ತಲೆ ತಿನ್ಬೇಡಿ. ಯಾವ ಏರಿಯಾ ಅಂತ ಹೇಳಿ ಮೇಡಮ್? ವಿಜಯನಗರ. 80 ರೂಪಾಯಿ ಆಯ್ತದೆ. ಮೀಟರ್ ಏನ್ ಮಾಡ್ತದೆ? ತಗೊಳ್ರೆ, ನೀವಿಬ್ರು ಆಟೋನ್ ಫಾಲೋ ಮಾಡ್ಕೊಂಡು ಬನ್ನಿ. ಓಕೆ. ಹಂಪ್ಸು, ಕ್ರಾಸು, ಹಳ್ಳ ದಿಣ್ಣೆಗಳಲ್ಲಿ ಹುಷಾರಾಗಿ ಓಡಿಸಿ. ಇವ್ರಿಗೆ ಹುಷಾರಿಲ್ಲ. 20 ವರ್ಷದಿಂದ ಆಟ ಓಡಿಸ್ತಾ ಇದೀನಿ, ನನಗೆ ಹೇಳಕ್ ಬಂದ್ಬಿಟ್ಟಲ್ಲಮ್ಮ. ತಲೆ ತಿನ್ಬೇಡಿ, ಕೂತ್ಕೊಳ್ಳಿ. ಬನ್ನಿಮ್ಮ. ಬಾರೆ. ಮೀಟರ್ ಹಾಕಿದ್ದೀನಿ. ನಾನು ನೋಡಿದ್ದೀನಿ. ಇಲ್ಲ ನಿಲ್ಸಿ. ಓಕೆ ಅಮ್ಮ, ಓಕೆ. $95 ಆಯ್ತು. ಮಿಷಿನ್ ಮೇಲಿರೋ ನಂಬಿಕೆ ಮನುಷ್ಯನ ಮೇಲಿಲ್ಲ. ಕಲಿಗಾಲ. ಇದೇ ನಮ್ಮನೆ. ಸರಿಮಾ, ನಾನಿನ್ ಹೊರಡ್ತೀನಿ. ಅರೆ, ಇಷ್ಟು ದೂರ ಬಂದು ಮನೆಗ್ ಬರ್ದೆ ಹೋಗ್ತೀಯಾ? ಬಾ. ಪರವಾಗಿಲ್ಲ ಅಮ್ಮ, ಬಾ. ಏನ್ ಬಿಸ್ಲಪ್ಪ. ಬನ್ನಿ, ಬಾಮ್ಮ, ಕೂತ್ಕೋ. ನೀವ್ ಕೂತ್ಕೊಳ್ಳಿ ಅಮ್ಮ. ಏನು, ನಮ್ ಮನೆಗೆ ಬಂದು ನನ್ನನ್ನೇ ಕೂರಿಸ್ತದಳಲ್ಲಪ್ಪ ಅಂತ ಅನ್ಕೋತಾ ಇದ್ದೀರಾ? ಹಾಗೇನಿಲ್ಲ, ಕೂತ್ಕೋ. ನೀವು ಬನ್ನಿಮ್ಮ, ಕೂತ್ಕೊಳ್ಳಿ. ನೀವು ಸುಸ್ತಾಗಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಇಲ್ಲ, ನಾನು ಆರಾಮಾಗೇ ಇದ್ದೀನಿ.
ನಿಮ್ 3 ಜನಕ್ಕೂ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಿಚನ್ ಎಲ್ಲಿದೆ ಅಂತ ಹೇಳಿ ನಾನೇ ಮಾಡ್ಕೊಂಡ್ ಬರ್ತೀನಿ. ಅಲ್ಲೇ. ನೀವಿಬ್ರು ಇವಳ ಜೊತೆಗೆ ಓದ್ತಾ ಇದ್ದೀರಾ? ಹೌದು. ಅಮ್ಮ, ಮನೇಲಿ ಯಾರ್ಯಾರಿದ್ದೀರಾ? ನಾನು ನನ್ನ ಮಗ. ಸೊಸೆ ಇನ್ನೂ ಮದ್ವೆ ಆಗಿಲ್ಲ. ಮಗನ್ಗೊಂದ್ ಮದ್ವೆ ಮಾಡಿ ಸೊಸೆ ಕೈಲಿ ಸೇವೆ ಮಾಡಿಸ್ಕೊಂಡು ಮಹಾರಾಣಿ ತರ ಇರೋದಲ್ವಾ? ನಿಮ್ ಮಗನ್ಗಾದ್ರೂ ಬುದ್ಧಿ ಬೇಡ್ವಾ? ಅಮ್ಮ, ಈ ವಯಸ್ಸಲ್ಲೂ ಎಲ್ಲ ನೀವೇ ಮಾಡ್ಬೇಕಾ? ಏನ್ ಮಾಡೋದು? ನೀವೇನು ಮಾಡ್ಬೇಡಿ, ಮೊದ್ಲು ಕಾಫಿ ಕುಡೀರಿ. ಥ್ಯಾಂಕ್ ಯು. ಅಮ್ಮ, ಕಾಫಿ ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ಹಲೋ ಹಲೋ ಹಲೋ, ಕೂತ್ಕೋ. ಜಾಸ್ತಿ ಕೆಲಸ ಮಾಡ್ಬೇಡ, ಕರ್ಗೋಗ್ತೀಯ. ಏನಮ್ಮ ಇದು ಮನೆ ಒಳ್ಳೆ ಮಾರ್ಕೆಟ್ ತರ ಇದೆ. ಹೀಗಿದ್ರೆ ಹೆಲ್ತ್ ಹಾಳಾಗಲ್ವಾ? ಇವಳು ಬೇರೆ ರಾಣಿ ತರ ಕೂತಿದ್ದಾಳೆ. ನಿನ್ ಗಂಡ ಅದೇನ್ ಪಾಪ ಮಾಡಿದಾನೋ. ಪರವಾಗಿಲ್ಲಮ್ಮ, ನೀಟಾಗಿರ್ಬೇಕು ಮನೆ. ನೋಡಿ, ಅಲ್ಲೆಲ್ಲ ಎಷ್ಟು ಗಲೀಜ್ ಬಿದ್ದಿದೆ. ಯಾಕೆ ಯಾರು ಮನೇಲಿ ಕೆಲಸ ಮಾಡಲ್ವಾ? ಫುಲ್ ಕ್ಲೀನ್ ಆಗಿದೆ. ಅಮ್ಮ, ನಾವ್ ಬರ್ತೀವಿ. ನೀವ್ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಬರ್ತೀನಿ. ನನ್ನ ಮಗನ್ ಮದ್ವೆ ಆಗ್ತೀಯಾ? ಅವ್ರು ನನಗೆ ಪರಿಚಯ ಇಲ್ಲ. ಅವ್ರ ಬಗ್ಗೆ ನಂಗೇನೂ ಗೊತ್ತಿಲ್ಲ. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಮಗನ್ ಮದ್ವೆ ಆಗ್ತೀಯಾ? ನಿನ್ನ ಮಗು ಥರ ನೋಡ್ಕೋತಾನೆ. ನನ್ನ ಮಗ ಹೇಗೆ ಗೊತ್ತಾ? ಯಾರ ತಂಟೆಗೂ ಹೋಗಲ್ಲ. ತುಂಬ ಹೆಲ್ಪಿಂಗ್ ನೇಚರು. ಜೀವನದಲ್ಲಿ ತುಂಬ ಆದರ್ಶಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದಾನೆ. ನಿನ್ನ ಥರನೇ. ನೀನು ಅವನ ಹೆಂಡತಿ ಆದರೆ ಜೋಡಿ ಕರೆಕ್ಟಾಗಿರುತ್ತೆ. ನೋಡು, ನನಗೆ ನೀನೇ ಸೊಸೆ. ನಂಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಏಯ್, ಬಂಪರ್ ಆಫರ್ ಕಣೆ, ಒಪ್ಕೊಳ್ಳೆ. ಸುಮ್ಮನೆ ರೇ. ನೋಡು, ಒಂದು ಕೆಲಸ ಮಾಡೋಣ. ನಿನ್ನ ಫೋನ್ ನಂಬರು ಅಡ್ರೆಸ್ಸು ಕೊಟ್ಟು ಹೋಗಿರು. ನನ್ನ ಮಗ ಫೋನ್ ಮಾಡ್ತಾನೆ. ನೇರವಾಗಿ ಇಬ್ಬರು ಭೇಟಿಯಾಗಿ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ, ಸರಿನಾ? ಸರಿ ತಾನೆ? ನೋಡಮ್ಮ, ಫೋನ್ ನಂಬರ್ ತಗೊಮ್ಮ. ಕೊಡಿ. 9845724332. ನಂಗೊಂದು ಮಿಸ್ಡ್ ಕಾಲ್ ಕೊಡಿ. ನನ್ನ ಮಗನ ಕೇಳಿ ಫೋನ್ ಮಾಡಿಸ್ತೀನಿ, ಸರಿ ತಾನೆ? ಬರ್ತೀವಮ್ಮ. ಬರ್ತೀವಿ. ಭಟ್ರೆ. ಓಕೆ.